ಇಲ್ಲಿ ಮೊನ್ನೆ ಏನೋ ಒಂದು ತಿಂಗಳದ ಹಿಂದೆ ಮ್ಯಾಗೇರಿ ಅಂತ ಹೇಳಿ ಒಬ್ಬ ಹುಡುಗ, ಅವನು ಯಾವುದೇ ಡ್ರಗ್ಸು ಗಾಂಜಾ ಸೇವಿಸಿರಲಿಲ್ಲ ಅಂದರೂ ಸಹಿತವಾಗಿ ಅವನಿಗಿಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಅವನ ಮೇಲೆ ನೀನು ದುಡ್ಡು ಕೊಡಬೇಕು, ಇಲ್ಲ ನಿನ್ನೂ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಒತ್ತಡ ಹಾಕಿ 2,000 ರೂಪಾಯಿ ಕೇಳಿದ್ದಕ್ಕೆ ಅವ್ರ ತಾಯಿ ಕೊಡೋ ಸ್ಥಿತಿಯೊಳಗಿರಲಿಲ್ಲ. ಹಾಗಾಗಿ ಅದನ್ನ ನೋಡಿ ಇನ್ನು ಮತ್ತೆ ನನ್ನ ಮೇಲೆ ಕೇಸು ಇತ್ಯಾದಿ ಆಗಬಹುದು ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇದು ಬಹಳ ದೊಡ್ಡ ದೌರ್ಭಾಗ್ಯ ಸಂಗತಿ. ಇದು ಈ ರೀತಿ ಬಡವರು ಯಾರಿಗೆ ಅವ್ರ ತಮ್ಮ ಆ ತಾಯಿನ ಇವತ್ತು ಆ ರೋದನ ಇವತ್ತು ಒಂದು ತಿಂಗಳಾದ್ಮೇಲೆ ನೋಡಿದ್ರೆ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಇನ್ನ ಆ ತಾಯಿ ಅವ್ರ ಮಗರ ಹೆತ್ತ ತಾಯಿ ಅವರು. ಹಾಗಾಗಿ ಕನಿಷ್ಠ ಈ ಥರದ ಘಟನೆಗಳಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಕೆಲವರು, ಎಲ್ಲ ಪೊಲೀಸರನ್ನ ಹೇಳೋದಿಲ್ಲ, ಪೊಲೀಸ್ ಇಲಾಖೆಯ ಕೆಲವರು ಇನ್ನಾದರೂ ಒಂದು ಸ್ವಲ್ಪ ಪಾಠವನ್ನು ಕಲಿಬೇಕು, ಯಾವ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ನಾನು ಇವತ್ತು ಇಲ್ಲಿ ಸಂಬಂಧಿಸಿದಂಥ ಪೊಲೀಸ್ ಅಧಿಕಾರಿಗಳೇನಿದ್ದರು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಇದರ ಎನ್ಕ್ವೈರಿ ಬೇಗ ಮುಗಿಸಿ ಅವ್ರ ಮೇಲೆ FIR ಆಗಬೇಕು. ಮತ್ತು ತಹಶೀಲ್ದಾರ್ ಇದ್ದರು, ತಹಶೀಲ್ದಾರ್ಗೂ ನಾನು ಇವರ ತಾಯಿಗೆ, ಯಾಕಂದ್ರೆ ಅವರು ಬೇರೆ ಮನೆಯಲ್ಲಿ ಈ ಮುಸುರಿ ತಿಕ್ಕುದು ಈ ಥರದ ಕೆಲಸ ಮಾಡಿ ಮಕ್ಕಳನ್ನ ಇಲ್ಲಿ ಎಜುಕೇಷನ್ಗೆ ಇಟ್ಟಂತಹ ಆದಿತ್ಯ ಮ್ಯಾಗೇರಿ ಅಂತ ಹೇಳಿ ಅವ್ರ ತಾಯಿ ಬೇರೆ ಮನೆಯಲ್ಲಿ ಹೋಗಿ ಮನೆ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಈಗ ದಿಕ್ಕು ತೋಚದಂಗಾಗಿರೋದು ಅತ್ಯಂತ ಸಹಜ ಅದ. ನಿಮಗೂ ಅಲ್ಲಿದ್ದಂಥವ್ರಿಗೆ ಅನೇಕರಿಗೆ ಕಣ್ಣಲ್ಲಿ ನೀರು ಬಂತು, ಯಾಕಂದ್ರೆ ಬಹಳ ಇನ್ಹ್ಯೂಮನ್ ಇದು. ಹಾಗಾಗಿ ನಾನು ಸ್ಪಷ್ಟವಾಗಿ ಆಗ್ರಹಪಡಿಸ್ತೇನೆ, ಇದನ್ನು ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಬೇಗ ಮುಗಿಸಬೇಕು. ಸಂಬಂಧಿಸಿದವ್ರ ಮೇಲೆ ಬರೀ ಎನ್ಕ್ವೈರಿ ಮಾಡಿ ಅವ್ರು ಸಸ್ಪೆಂಡ್ ಮಾಡಿದ್ವಿ ಅಥವಾ ಅವ್ರನ್ನ ಡಿಸ್ಮಿಸ್ ಮಾಡಿದ್ವಿ ಅಷ್ಟೇ ಸಾಲೋದಿಲ್ಲ. ಅವ್ರ ಮೇಲೆ FIR ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಏನೂ ಪರಿಹಾರ ಘೋಷಣೆ ಮಾಡಿಲ್ಲ. ಆ ನಂತರ ಇವತ್ತು ಅಧಿಕಾರಿಗಳು ಬಂದಂಥವ್ರು ಇನ್ನು 2-3 ದಿವಸದಲ್ಲಿ ಅಲ್ಲಿ DCP ಅವರು, ACP ಅವರು, CCB ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ. ಇದನ್ನ ಅವ್ರು 2 ದಿವಸದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಟ್ಟಿಲ್ಲ ಮತ್ತು ಆ ಹುಡುಗಿ ಎಜುಕೇಷನ್ ಏನು ಮುಂದೆ ಇದನ್ನು ಗಮನಿಸಿಲ್ಲ ಅನ್ನೋಂಥದ್ದು ಸಹಿತ ಇದು ಜಿಲ್ಲಾಧಿಕಾರಿಗಳು ಗಮನಿಸಬೇಕು. ಇದನ್ನ ಜಿಲ್ಲಾಧಿಕಾರಿಗಳು ಅವ್ರು ಏನು ಮಾಡ್ತಾ ಇದ್ದಾರೆ ಮುಂದೆ ನೋಡಬೇಕಲ್ಲ. ಫಾರ್ ನೋ ಫಾಲ್ಟ್ ಆಫ್ ದಟ್ ಬಾಯ್ ಆ ತಾಯಿ ಇವತ್ತಿಟ್ಟು ಸಫರ್ ಆಗ್ತಾರೆ ಅಂತ ಜಿಲ್ಲಾಧಿಕಾರಿಗಳು ನೋಡಬೇಕು. ಹಾಗಾಗಿ ನಾ ಜಿಲ್ಲಾಧಿಕಾರಿಗಳಿಗೂ ಇಲ್ಲಿಂದ ಹೊರಟ ನಂತರ ಮಾತಾಡ್ತೇನೆ. ಶಿ ಶುಡ್ ಟೇಕ್ ಕೇರ್ ಆಫ್ ಆಲ್ ಸಚ್ ಥಿಂಗ್ಸ್. ಏನ್ ಮಾಡ್ಬೇಕಂತ ನೋಡ್ಬೇಕು. ಬಹಳ ಜಾಸ್ತಿ ಆಯ್ತು. ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದಲ್ಲ, ಬಹಳ ಜಾಸ್ತಿ ಆಯ್ತು. ಇದರಿಂದ ಜನರಿಗೆ ಸಹಜವಾಗಿ ಧೈರ್ಯ ಕೆಟ್ಟೋಗ್ತಾರೆ. ನಾಳೆ ಯಾರಾದ್ರೂ ಇನ್ನೊಬ್ಬರು ಈ ರೀತಿ ತಗೊಂಡ್ರು ಯಾರು ನಮ್ಮ ಸಹಾಯಕ್ಕೆ ನಿಲ್ಲದಲ್ಲಿ ಬಿಡಪ್ಪ ಅಂತ ಹೇಳಿ ಅವರು ಒಂದು ಆತ್ಮಹತ್ಯೆ ಮಾಡ್ಕೋತಾರೆ, ಇಲ್ಲ ಸಾಲ ಸೂಲ ಮಾಡಿ ದುಡ್ಡು ಕೊಡ್ತಾರೆ. ಈ ಭ್ರಷ್ಟ ವ್ಯವಸ್ಥೆ ಏನಿದೆಯಲ್ಲ, ಇದು ಜನರನ್ನ ಈ ರೀತಿ ಬಲಿ ತೆಗೆದುಕೊಳ್ತಾ ಇದೆ. ಇದು ಅತ್ಯಂತ ನೋವಿನ ಸಂಗತಿ. ಸರ್, ಪೊಲೀಸ್ ಇಲಾಖೆ ಕೈಕಟ್ಟು ಹಾಕಿದ್ದಾರೆ. ಎರಡೂ ಕೇಸ್ದಲ್ಲಿ ಏನೂ ಎಕ್ಸ್ಕ್ಯೂಸ್ ಇಲ್ಲ. ಇವೆರಡೂ ಕೇಸ್ದಲ್ಲಿ ಏನೂ ಎಕ್ಸ್ಕ್ಯೂಸ್ ಇಲ್ಲದೆ ಇರುವ ಕಾರಣದಿಂದ ಈಗಾದರೂ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸ್ತೇನೆ. ಮತ್ತು ನಾನು DGP ಅವರಿಗೂ ಹೇಳ್ತೇನೆ ಇವತ್ತು ಫೋನ್ ಮಾಡಿ, ಇಟ್ ಈಸ್ ಟೂ ಮಚ್ ಅಂತ ಹೇಳಿ DGP ಅವರಿಗೂ ಮಾತಾಡ್ತೇನೆ. ತಕ್ಷಣ ಇದನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸ್ಪೆಷಲಿ ಈ ಆದಿತ್ಯ ಮ್ಯಾಗೇರಿ ವಿಷಯದಲ್ಲಿ ಮತ್ತು ಅವನ ಯಾವನೊಬ್ಬನ ಕ್ರಿಮಿನಲ್ ಗುಂಡು ಹಾರಿಸೋದ್ನಲ್ಲ, ಅವನ ಹಿಂದೆ ಏನೋ ಹೆಸರು ಪಾಲ್. ಆ ಪಾಲಿನ ಹಿಂದೂ ಕೇಸ್ ಇದಾವೆ, ಅವಾಗೂ ಏನು ಮಾಡಿಲ್ಲ. ಹೀಗಾಗಿ ಜನರಿಗೆ ನಾನು ಪೊಲೀಸ್ ಕಮಿಷನರ್ಗೂ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮೇಲೆ ವಿಶ್ವಾಸ ಜನರದ್ದು ಹೋಗ್ತದೆ, ನಿಮ್ಮ ಮೇಲೆ ಡೌಟ್ ಬರ್ತದೆ ಜನರಿಗೆ. ಅದಕ್ಕಿಂತ ತಕ್ಷಣ ಅರೆಸ್ಟ್ ಮಾಡಿರಿ ಮತ್ತು ಈ ರೀತಿಯ ಕಮಿಷನರ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ನಾ ಲಾಸ್ಟ್ ವೀಕು
ಆನಂತರ ನಾನು ಬಂದು ಭೇಟಿಯಾಗಿದ್ರೆ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಇದರ ಯಾವುದೇ ರೀತಿ ಕನ್ಸೆಷನ್ ನಾವು ಕೊಡೋದಿಲ್ಲ ಮತ್ತು ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಕಚೇರಿ ಮುಂದೆ ನಮ್ಮ ಶಾಸಕರು ಮತ್ತು ನಮ್ಮೆಲ್ಲ ಪ್ರಮುಖರು ಬಂದು ನಿಮ್ಮ ಕಚೇರಿ ಮುಂದೆನೇ ಹೋರಾಟ ಮಾಡ್ತಾರೆ, ನಿಮ್ಮ ಕಚೇರಿ ಮುಂದೆನೇ ಧರಣಿ ಕೊಡ್ತಾರೆ ಅಂತ ನಾನು ಹೇಳಿದ್ದೇನೆ. ಸರ್, ಈಗ ಆದಿತ್ಯ ಫ್ಯಾಮಿಲಿಗೆ ಏನಾದ್ರು ನೀವು ಭರವಸೆ ಕೊಟ್ಟರೆ ಸರ್, ನಿಮ್ಮ ಬಿಜೆಪಿ ತರಫಿ ಏನಾದ್ರು ಅವರಿಗೆ ಸಹಾಯ ಬಿಜೆಪಿ ತರಫೇ ಅಂತ ನಾನು ಹೇಳಕ್ಕಾಗಲ್ಲ. ನಾನು ಅರವಿಂದ್ ಬೆಲ್ಲದವರು ಇಲ್ಲಿ ಬಂದಿದ್ದೇವೆ. ನಾವು ಅವರಿಗೆ ಏನು ಹೇಳಿದ್ದೇವೆ ಅಂತಂದ್ರೆ ಆ ಎರಡೇ ಮಗಳೇನಿದ್ದಾಳೆ ಅವಳಿಗೆ ಎಲ್ಲಿ ಸೀಟ್ ಕೊಡಿಸ್ಬೇಕಂದ್ರೆ ಆ ರೀತಿ ಮೆಡಿಕಲ್ ಬಿಟ್ಟು, ಯಾಕಂದ್ರೆ ಮೆಡಿಕಲ್ ನಮ್ಮ ಕೈಯಾಗಿರಲ್ಲ, ಮೆಡಿಕಲ್ ಬಿಟ್ಟು ಉಳಿದ ಯಾವ್ದಾದ್ರು ಸೀಟ್ ಬೇಕಂದ್ರೆ ಕೊಡಿಸ್ತೀವಿ, ಅದರ ಅವಳ ಫೀನೂ ಕೊಡ್ತೀವಿ. ಮತ್ತು ಅರವಿಂದ್ ಬೆಲ್ಲದವರು ನಮ್ಮಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆ ಒಳಗೆ ನಾವೀಗ ಅಲಾಟ್ಮೆಂಟ್ ನಡೆಸಿದ್ದೀವಿ. ಅದರಲ್ಲಿ ಒಂದು ಮನೆ ಅವರಿಗೆ ಅಧಿಕಾರಿಗಳಿಗೆ ಮಾತಾಡಿ ಔಟ್ ಆಫ್ ದಿ ಟರ್ನ್ ಅಲಾಟ್ಮೆಂಟ್ ಮಾಡಿ ಕೊಡ್ತೀನಿ, ಅದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ ಅಂತ ಹೇಳಿ ಮಾನವೀಯತೆ ಆಧಾರದ ಮೇಲೆ ಅರವಿಂದ್ ಬೆಲ್ಲದವರು ಹೇಳ್ಯಾರ. ಇಷ್ಟು ನಮಗೇನು ಮಾಡ್ಲಿಕ್ಕೆ ಸಾಧ್ಯದ ಅದನ್ನು ನಾವು ಹೇಳಿದ, ಆದರೆ ಅಲ್ಟಿಮೇಟ್ಲಿ ಗವರ್ಮೆಂಟ್ ಇದನ್ನ ನೋಡ್ಕೊಳ್ಬೇಕು. ಮತ್ತು ಎರಡನೇದ್ದು